ವಿಶ್ವಗುರು ಯಾರು ಅಂತ ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಗಿ ಪ್ರಶ್ನೆ ಮಾಡಿದ್ದಾರೆ. ನಮ್ಮ ದೇಶಕ್ಕೆ ಮತ್ತೊಬ್ಬರ ಅವಶ್ಯಕತೆ ಇದೆಯಾ? ನಾವು ಅಷ್ಟು ವೀಕ್ ಆಗಿದ್ದೀವಾ? ಟ್ರಂಪ್ ಹಾಗೂ ಮೋದಿ ಇಬ್ಬರಲ್ಲಿ ವಿಶ್ವಗುರು ಯಾರು ಅಂತ ಕೇಳಿದ್ದಾರೆ. ಮಾತು ಎತ್ತಿದ್ರೆ ವಿಶ್ವಗುರು ಅಂತ ಇದ್ವಿ, ಇವಾಗ ವಿಶ್ವಗುರು ಯಾರು ಅಂತಿದ್ದಾರೆ ತಂಗಡಗಿ. ವಿಶ್ವಗುರು ಎಲ್ಲಿದ್ದಾರೆ? ಇಂಡಿಯಾದಲ್ಲಿರೋದಾ ಅಥವಾ ಅಮೆರಿಕಾದಲ್ಲಿ ಇದಾರೋ ಅಂತ ತಂಗಡಗಿ ವ್ಯಂಗ್ಯವಾಡಿದ್ದಾರೆ. ಒಂದು ಟ್ವೀಟ್ ಕದನ ವಿರಾಮ ಅಂತ ಯಾರು ಘೋಷಣೆ ಮಾಡಬೇಕು? ದೇಶದ ಮಿಲಿಟರಿ ಹೆಡ್ಗಳು ಮಾಡಬೇಕು. ಟ್ರಂಪ್ ಅವ್ರು ಮಾಡ್ತಾರಂದ್ರೆ ಏನು ಟ್ವೀಟ್? ಅದು ಅಂದ್ರೆ ಯಾರು ಕಂಟ್ರೋಲ್ ಆಗಿದೆ? ಮೋದಿ ಅವರು ಒಮ್ಮದೊಮ್ಮಕ್ಕಲೇ ಕದನ ವಿರಾಮ ಯಾಕೆ ಘೋಷಣೆ ಮಾಡಿದ್ರು ಅಂತ ಗೊತ್ತಾಗಿಲ್ಲ. ಅದನ್ನ ಟ್ರಂಪ್ ಅವ್ರು ಘೋಷಣೆ ಮಾಡಿದ್ರು. ಆ ಟ್ರಂಪ್ ಅವ್ರ ಮಾತನ್ನ ಇವರು ನಂಬಿದ್ರು. ಅದು ಬೇರೆ ದೇಶದ ಪ್ರಧಾನಮಂತ್ರಿಗಳು ಬಂದು ಟ್ವೀಟ್ ಮೂಲಕ ಕದನ ವಿರಾಮ ಘೋಷಣೆ ಮಾಡ್ತಾರಂದ್ರೆ ಇದು ಆಶ್ಚರ್ಯವಾದಂಥ ಸಂಗತಿ. ನಮ್ಮ ದೇಶಕ್ಕೆ ಮತ್ತೊಬ್ಬರ ಅವಶ್ಯಕತೆ ಇದೆನಾ? ನಾವು ಅಷ್ಟು ವೀಕ್ ಆಗಿದ್ದೀವ? ನಾವು ಪವರ್ಫುಲ್ ಈ ದೇಶದ ಸೈನಿಕರು. ಮತ್ತೆ ಯಾರಿದ್ರ ವಿಶ್ವಗುರು? ಇಬ್ಬರೊಳಗೆ ಯಾರು ವಿಶ್ವಗುರು? ಯಾರು ಇಲ್ಲದ್ರ ವಿಶ್ವಗುರು ಯಾರು? ಏನ ಇಂಡಿಯಾದಾಗದಾರೋ ಏನ ಅಮೆರಿಕದಾಗದಾರೋ ವಿಶ್ವಗುರು? ಕದನ ವಿರಾಮ ಅಂತ ಯಾರು ಘೋಷಣೆ ಮಾಡಬೇಕು? ಹಿರಿಯ ಶಾಸಕರಿಗೆ ಸಚಿವ ಸ್ಥಾನ ನೀಡುವ ವಿಚಾರವಾಗಿ ಮೈಸೂರಿನಲ್ಲಿ ಶಾಸಕ ತನ್ವೀರ್ ಸೇಠ್ ಮಾತನಾಡಿದ್ದಾರೆ. ಶಾಸಕರಿಗೆ ಆಸೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಕಾರ್ಯಕರ್ತರಿಗೆ ತಮ್ಮ ನಾಯಕರಿಗೆ ಸಚಿವ ಸ್ಥಾನ ಸಿಗಬೇಕು ಎಂಬ ಆಸೆ ಇದೆ. ಸದ್ಯದಲ್ಲೇ ಕಾರ್ಯಕರ್ತರ ಆಸೆ ನೆರವೇರಲಿದೆ. ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಸುಳಿವು ನೀಡಿದ್ದಾರೆ ಅಂತ ಶಾಸಕ ತನ್ವೀರ್ ಸೇಠ್ ಹೇಳಿದ್ದಾರೆ. ಇದು ಆಶ್ಚರ್ಯವಾದಂಥ ಒಂದು ಶಕ್ತಿ ಇರುವಂಥದ್ದು. ಆ ಶಕ್ತಿ ಎಲ್ಲೂ ನಾವು ಖುಷಿಯಾಗಿ ಬಿಡಲ್ಲ. ಹಿರಿಯ ಶಾಸಕರ ವಿಚಾರ ಏನು ಹೇಳ್ತಾ ಇದ್ದೀರಾ, ಅವ್ರಿಗೆ ಆಸೆ ಇದೆಯೋ ಇಲ್ವೋ ಬೇಡ, ಕಾರ್ಯಕರ್ತರಿಗೆ ಆಸೆ ಇದೆ. ನಮ್ಮ ಹಿರಿಯ ಶಾಸಕರು ನಮ್ಮ ನಾಯಕರುಗಳು ಏನಾದರೂ ಆಗಬೇಕು ಅಂತ ಅವರ ಪ್ರಾರ್ಥನೆಗೆ ಫಲ ಸಿಕ್ಕುತ್ತೆ. ಚರ್ಚೆ ಆಗ್ತಾ ಇದೆಯೋ ಬಿಡ್ತಾ ಇದೆಯೋ ಆಸೆ ಅಂತೂ ಇದ್ದೇ ಇದೆ. ಸೊ ಹಾಗಾಗಿ ಇದು ಒಂದಲ್ಲ ಒಂದಿನ ಆಗುತ್ತೆ ಅನ್ನೋ ನಂಬಿಕೆಯೂ ಕೂಡ ಇದೆ. ರಾಜ್ಯದ ಸುದ್ದಿಗಳನ್ನು ನೋಡೋಣ. ದಿಶಾ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತೆ ಅಸಮಾಧಾನ ಹೊರಹಾಕಿದ್ದಾರೆ. 5,300 ಕೋಟಿ ರೂಪಾಯಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಕೊಡುವುದಾಗಿ ಹೇಳಿದ್ರು, ಆದರೆ ಕೊಟ್ಟಿಲ್ಲ. ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಘೋಷಿಸಿದ್ರು, ನಯಾ ಪೈಸೆಯನ್ನ ಕೊಡಲಿಲ್ಲ. ರಾಜ್ಯದ ಸಂಸದರು, ರಾಜ್ಯಸಭಾ ಸದಸ್ಯರು ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳಬಾರದು ಅಂತ ಹೇಳಿದ್ದಾರೆ. ಇದೇ ವೇಳೆ ಕೇಂದ್ರಕ್ಕೆ ರಾಜ್ಯ ಸರ್ಕಾರದಿಂದ ಬರೆದ ಪತ್ರವನ್ನು ಕೂಡ ಓದಿದ್ದಾರೆ. ಆ ಮೆಂಬರ್ಗಳು ಕೂಡ ಕೇಂದ್ರ ಸರ್ಕಾರಕ್ಕೆ ಒತ್ತಡ ಆಗ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಎಂ ಪಿಗಳಿಗೆ ನಾನು ಎಲ್ರಿಗೂ ಪತ್ರ ಬರೆದಿದ್ದೀನಿ. ಎಲ್ಲ ಎಂ ಪಿಗಳಿಗೆ, BJP-ಅವರಿಗೆ, ಕಾಂಗ್ರೆಸ್ನವರಿಗೆ, JDS-ನವ್ರಿಗೆಲ್ರಿಗೂ ಪತ್ರ ಬರೆದಿದ್ದೀನಿ. ಮೀಟಿಂಗು ಕೂಡ ಮಾಡಿದ್ದೀನಿ. ನಾನು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳನ್ನೂ ಭೇಟಿ ಮಾಡಿದ್ದೀನಿ, ಅಮಿತ್ ಶಾನೂ ಭೇಟಿ ಮಾಡಿದ್ದೀನಿ, ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವ್ರನ್ನೂ ಭೇಟಿ ಮಾಡಿ ಪತ್ರಗಳನ್ನು ಕೊಟ್ಟಿದ್ದೀನಿ, ಬರೆದಿದ್ದೀನಿ. ಭಾರತ ಪಾಕ್ ನಡುವೆ ಕದನ ವಿರಾಮ ನಡೆದಿದೆ. ಆದರೂ ಕೂಡ ಯುದ್ಧದ ಕಾರ್ಮೋಡ ಹಾಗೆಯೇ ಇದೆ. ಈ ಮಧ್ಯೆ ಇಸ್ರೋದ ರಡಾರ್ ಇರುವ ಗ್ರಾಮದಲ್ಲಿ ಕಟ್ಟೆಚ್ಚರ ವಹಿಸಲಾಗ್ತಾ ಇದೆ. ಬೆಂಗಳೂರಿನ ಬ್ಯಾಲಾಡು ಗ್ರಾಮದಲ್ಲಿ ಹೈ ಅಲರ್ಟ್ ಮಾಡಲಾಗಿದೆ. ಇಸ್ರೋ ಘಟಕಕ್ಕೆ ಹೆಚ್ಚಿನ ಭದ್ರತೆ ಕೊಡಬೇಕು ಅಂತ ಸೂಚನೆ ನೀಡಲಾಗಿದೆ. ಅನುಮಾನಾಸ್ಪದ ರೀತಿಯಲ್ಲಿ ಯಾವುದೇ ರೀತಿಯ ಚಲನವಲನಗಳು ಕಂಡುಬಂದರೆ ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಗ್ರಾಮಸ್ಥರಿಗೆ. ಮೈಸೂರಿನ ಕೃಷ್ಣರಾಜ ಸಾಗರದ ಬಳಿ ಕಾವೇರಿ ಆರತಿ ನಡೆಯಲಿದೆ. ಅಕ್ಟೋಬರ್ 2ರಿಂದ 1 ತಿಂಗಳ ಕಾಲ ಕಾವೇರಿ ಆರತಿ ನಡೆಯಲಿದೆ. ಈ ಕುರಿತು ಜಲಮಂಡಳಿ ಅಧ್ಯಕ್ಷ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಮಾಹಿತಿಯನ್ನು ನೀಡಿದ್ದಾರೆ. ನೀರಾವರಿ ಇಲಾಖೆಯಿಂದ 92 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ನಿತ್ಯ 2,000 ಮಂದಿಗೆ ವೀಕ್ಷಣೆಗೆ ಅವಕಾಶವನ್ನು ಕೊಡಲಾಗುತ್ತೆ. ಕಾವೇರಿ ಆರತಿಯಿಂದಾಗಿ ಮಂಡ್ಯ, ಮೈಸೂರು, ಚಾಮರಾಜನಗರ, ರಾಮನಗರ, ಹಾಸನ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಯಾಗಲಿದೆ ಅಂತ ತಿಳಿಸಿದ್ದಾರೆ. ಕಾರ್ಯಕ್ರಮ ಅಕ್ಟೋಬರ್ 2ನೇ ತಾರೀಕು ದಸರಾ ದಿವಸ ಪ್ರಾರಂಭ ಆಗಬೇಕು ಅಂತ ನಮಗೆ ಸೂಚನೆ ಕೊಟ್ಟಿದ್ದಾರೆ. ಈಗಾಗಲೇ ತಮಗೆ ತಿಳಿದಿರುವಂತೆ ಮಲೆ ಮಹದೇಶ್ವರ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಕೇವಲ ಆರತಿ ಮಾಡೋದಕ್ಕೆ ಮಾತ್ರ ಅಲ್ಲ, ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಇರುವಂಥ ಆರತಿ ಮಾಡೋದಾಗಲಿ, ಅಲ್ಲಿ ಜನ ಕೂತ್ಕೊಂಡು ನೋಡೋದಕ್ಕಾಗಲಿ, ಅವರಿಗೆ ಬೇಕಾಗಿರೋ ಮೂಲಭೂತ ಸವಲತ್ತುಗಳನ್ನು ಕ್ರಿಯೇಟ್ ಮಾಡೋದಕ್ಕೆ, ಅಲ್ಲಿ ಬರುವಂಥ ರಸ್ತೆಗಳನ್ನು ಕ್ರಿಯೇಟ್ ಮಾಡೋಕ್ಕೆ ಎಲ್ಲದಕ್ಕೂ ಸೇರಿ ಕೂಡ ಈ ಕರ್ನಾಟಕ ಸರ್ಕಾರ ವತಿಯಿಂದ ಇಲ್ಲಿವರೆಗೆ 92 ಕೋಟಿ ರೂಪಾಯಿಗೆ ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಈಗ ಅದರ ಬಗ್ಗೆ ಕಾವೇರಿ ನೀರಾವರಿ ನಿಗಮದವರು ಈಗಾಗಲೇ ಟೆಂಡರ್ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದಾರೆ. ಕಾವೇರಿ
ಕಳೆದ 3 ತಿಂಗಳಿನಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ. ಇದರಿಂದಾಗಿ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗಿದೆ. ಗದಗ ಜಿಲ್ಲೆಯಲ್ಲಿ ಸುಮಾರು 2.44 ಲಕ್ಷಕ್ಕೂ ಅಧಿಕ ಫಲಾನುಭವಿಗಳಿದ್ದಾರೆ. ಗೃಹಲಕ್ಷ್ಮಿ ಹಣ ಬಾರದೆ ಜನರು ಪರದಾಡ್ತಿದ್ದಾರೆ. ಇದೇ ಹಣ ನಂಬಿ ಚೀಟಿ, ಮನೆಗೆ ಬಾಡಿಗೆ, ಸಂಘಗಳಲ್ಲಿ ಸಾಲ ಮಾಡಿದ್ದೀವಿ. ಈಗ ಹಣ ಬರ್ತಾ ಇಲ್ಲ, ಕಂತು ಕಟ್ಟಲು ಆಗ್ತಾ ಇಲ್ಲ. ಕೊಟ್ಟ ಭರವಸೆಯಂತೆ ಕೂಡಲೇ ಹಣ ಕೊಡಬೇಕು ಅಂತ ಮಹಿಳೆಯರು ಒತ್ತಾಯಿಸಿದ್ದಾರೆ. ನುಡ್ದಂತೆ ನಡ್ಕೊಲಿ ಒಂದು ಇಲ್ಲ, ಎಲ್ಲ ಬಂದ್ ಮಾಡಿ ರೈತರ ಸಾಲ ಮನ್ನಾ ಮಾಡಲಿ. ರೈತರಿಗೆ ಮತ್ತು ವೃದ್ಧರಿಗೆ ಹಣ ಬಂದಿಲ್ಲ. ಕೆಲವೊಂದಿಷ್ಟು ಮಂದಿಗೆ ವೃದ್ಧಾಪ್ಯ ಹಣ ಬಂದಿಲ್ಲ, ವಿಧವಾ ವೇತನ ಬಂದಿಲ್ಲ. ಈಗ 2,000 ಕೊಡ್ತೀವಿ, ಮತ್ತ್ಯಾಕೆ ಈ ಹಣ ಹಾಕ್ಬೇಕಂತ ಎಲ್ಲನೂ ಬಂದ್ ಮಾಡ್ಕೊಂಡು ಕುಂತು ಬಿಟ್ಟಾರ. ಈಗೆಲ್ಲ ರೇಟ್ ಜಾಸ್ತಿ ಮಾಡ್ಯಾರ. ಇಲ್ಲಿ 2,000 ರೂಪಾಯಿ ಕೊಟ್ಟೇವೆ ಅನ್ನೋದು ಆಕತಿ. ಹಾಸ್ಯ ಕಲಾವಿದ ರಾಕೇಶ್ ಪೂಜಾರಿ ಮೊನ್ನೆ ನಿಧನರಾಗಿದ್ರು. ಇನ್ನು ರಾಕೇಶ್ ಪೂಜಾರಿ ಅಂತಿಮ ದರ್ಶನಕ್ಕೆ ಬಾರದ ರಿಷಬ್ ಶೆಟ್ಟಿ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಕಾಂತಾರ ಚಾಪ್ಟರ್ 1ನಲ್ಲಿ ವಿಶೇಷ ಪಾತ್ರದಲ್ಲಿ ರಾಕೇಶ್ ಪೂಜಾರಿ ನಟನೆ ಮಾಡ್ತಾ ಇದ್ರು. ಆದರೆ ನಟನ ಸಾವಿನ ಸುದ್ದಿ ತಿಳಿದ್ರೂ ಕೂಡ ಚಿತ್ರತಂಡದಿಂದ ಯಾರೂ ಅಂತಿಮ ದರ್ಶನವನ್ನ ಪಡೆಯಲು ಆಗಮಿಸಿಲ್ಲ. ಈ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ರಿಷಬ್ ಶೆಟ್ಟಿ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಕಲಾವಿದನಿಗಿಂತ ಕಮರ್ಷಿಯಲ್ ಹೆಚ್ಚಾಯ್ತಾ ಅಂತ ಜಾಲತಾಣದಲ್ಲಿ ರಾಕೇಶ್ ಸ್ನೇಹಿತರು ಪ್ರಶ್ನೆ ಮಾಡ್ತಿದ್ದಾರೆ. 500 ಕಿಲೋಮೀಟರ್ ದೂರದಿಂದ ಸ್ನೇಹಿತರು ಬಂದಿದ್ದಾರೆ, ಆದರೆ 30 ಕಿಲೋಮೀಟರ್ ದೂರದಲ್ಲಿ ಇದ್ಕೊಂಡು ಬರೋದಕ್ಕೆ ಪುರ್ಸೊತ್ತಿಲ್ವಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ರಾಕೇಶ್ ಸ್ನೇಹಿತರು. ಭಾರತ ಮತ್ತು ಪಾಕ್ ನಡುವಿನ ಯುದ್ಧದ ವೇಳೆ ಟರ್ಕಿ ದೇಶ ಪಾಕ್ಗೆ ಯುದ್ಧೋಪಕರಣಗಳನ್ನು ಸಹಾಯ ಮಾಡಿರುವುದಕ್ಕೆ ಭಾರತದಲ್ಲಿ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ಹೀಗಾಗಿ ರಾಜಸ್ಥಾನದ ಉದಯ್ಪುರ್ನಲ್ಲಿ ಟರ್ಕಿಯಿಂದ ಬರುವಂತಹ ಅಮೃತಶಿಲೆ ಆಮದನ್ನು ಬಹಿಷ್ಕರಿಸಲಾಗಿದೆ. ಅಮೃತಶಿಲೆ ವ್ಯಾಪಾರಿಗಳು ಟರ್ಕಿ ದೇಶ ಪಾಕಿಸ್ತಾನಕ್ಕೆ ಸಹಾಯ ಮಾಡಿದೆ ಅಂತ ಆರೋಪಿಸಿ ಅಮೃತಶಿಲೆ ಆಮದನ್ನು ಬಹಿಷ್ಕರಿಸಿದ್ದಾರೆ. ಇನ್ನು ಆಪರೇಷನ್ ಸಿಂಧೂರ್ ವೇಳೆ ಪಾಕ್ಗೆ ಬೆಂಬಲ ನೀಡಿದ ಹಿನ್ನೆಲೆಯಲ್ಲಿ ಟರ್ಕಿ ಹಾಗೂ ಅಜರ್ಬೈಜಾನ್ ವಿರುದ್ಧ ಅಭಿಯಾನವನ್ನ ಮಾಡಲಾಗ್ತಾ ಇದೆ. ಪ್ರವಾಸವನ್ನ ರದ್ದು ಮಾಡುತ್ತಿರುವಂತಹ ಭಾರತೀಯ ಪ್ರವಾಸಿಗರು ಟರ್ಕಿ ಹಣ್ಣುಗಳ ಆಮದು ಮಾಡಿಕೊಳ್ಳದೆ ಇರಲು ನಿರ್ಧಾರವನ್ನ ಮಾಡಿದ್ದಾರೆ. ಟರ್ಕಿ ಆಪಲ್ಗಳನ್ನು ನಿರ್ಬಂಧಿಸಲು ಪುಣೆ ಎಪಿಎಂಸಿ ನಿರ್ಧಾರವನ್ನ ಕೈಗೊಂಡಿದೆ. ಸಿಂಧೂ ನದಿ ಒಪ್ಪಂದವನ್ನು ತಾತ್ಕಾಲಿಕವಾಗಿ ಅಮಾನತು ಮಾಡಿರುವ ಭಾರತದ ನಿರ್ಧಾರ ಬದಲಿಸುವಂತೆ ಪಾಕಿಸ್ತಾನ ಮನವಿ ಮಾಡಿದೆ. ಸಿಂಧೂ ನದಿ ನೀರಿನ ಬಿಡುಗಡೆ ಬಗ್ಗೆ ಪಾಕಿಸ್ತಾನದ ಜೊತೆಗೆ ಅಂಕಿಅಂಶಗಳನ್ನು ಹಂಚಿಕೊಳ್ಳುತ್ತಿಲ್ಲ. ಇದರಿಂದ ಪಾಕಿಸ್ತಾನಕ್ಕೆ ಸಂಕಷ್ಟ ಎದುರಾಗಿದ್ದು, ಸಿಂಧೂ ಒಪ್ಪಂದ ಅಮಾನತು ಬಗ್ಗೆ ಮತ್ತೊಮ್ಮೆ ಪರಿಶೀಲನೆ ಮಾಡುವಂತೆ ಮನವಿ ಮಾಡಿಕೊಳ್ಳಲಾಗಿದೆ. ಕತಾರ್ ರಾಜಮನೆತನದಿಂದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಅತ್ಯಂತ ಐಷಾರಾಮಿ ಖಾಸಗಿ ಜೆಟ್ ಅನ್ನು ಗಿಫ್ಟ್ ಆಗಿ ನೀಡಲಾಗಿದೆ. $400 ಮಿಲಿಯನ್ ಮೌಲ್ಯದ ಬೋಯಿಂಗ್ 7478 ವಿಮಾನವನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಉಡುಗೊರೆಯಾಗಿ ನೀಡಲಾಗಿದೆ. ಏರ್ಫೋರ್ಸ್ 1 ಬದಲಿಗೆ ಈ ವಿಮಾನವನ್ನ ಬಳಸಲಾಗುತ್ತದೆ ಎನ್ನಲಾಗ್ತಾ ಇದೆ. ಇದು ಸಂಚಾರಿ ಅರಮನೆ ಎನ್ನುವಂತಿದೆ. ಶೀಘ್ರದಲ್ಲೇ ಪಾಕಿಸ್ತಾನ ಇಬ್ಭಾಗ ಆಗುತ್ತೆ ಅಂತ ಬಲೂಚಿಸ್ತಾನ್ ನಾಯಕ ಪೋಸ್ಟ್ ಮಾಡಿದ್ದಾರೆ. ಪಾಕಿಸ್ತಾನ ಇಬ್ಭಾಗ ಆಗಲಿದ್ದು ಬಲೂಚಿಸ್ತಾನ ಪ್ರತ್ಯೇಕ ದೇಶವಾಗಿ ಹೊರಹೊಮ್ಮಲಿದೆ ಅಂತ ಹೇಳಿದ್ದಾರೆ. ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಸಂಘರ್ಷದ ಬಳಿಕ ಬಲೂಚಿಸ್ತಾನ ಪ್ರತ್ಯೇಕವಾಗುವ ಬಗ್ಗೆ ಬಲೂಚಿಗಳ ವಿಶ್ವಾಸ ಇಮ್ಮಡಿಯಾಗಿದೆ. ಗಾಜಾ ಆಸ್ಪತ್ರೆ ಮೇಲೆ ಇಸ್ರೇಲ್ ಏರ್ ಸ್ಟ್ರೈಕ್ ಮಾಡಿದ್ದು ಹಮಾಸ್ ಮುಖ್ಯಸ್ಥ ಮೊಹಮ್ಮದ್ ಸಿನ್ವಾರ್ ಸಾವನ್ನಪ್ಪಿರುವ ಬಗ್ಗೆ ವರದಿಯಾಗಿದೆ. ಇಸ್ರೇಲ್ ಭದ್ರತಾ ಪಡೆಗಳ ಮೂಲಗಳ ಪ್ರಕಾರ ಹಮಾಸ್ನ ಹಿರಿಯ ನಾಯಕ ಮೊಹಮ್ಮದ್ ಸಿನ್ವಾರ್ನನ್ನ ಗುರಿಯಾಗಿಸಿ ಮಂಗಳವಾರ ಸಂಜೆ ದಕ್ಷಿಣ ಗಾಜಾ ನಗರದ ಖಾನ್ ಯೂನಿಸ್ ಆಸ್ಪತ್ರೆ ಮೇಲೆ ದಾಳಿಯನ್ನ ಮಾಡಲಾಗಿತ್ತು. ಇಸ್ರೇಲ್ ಯುದ್ಧ ವಿಮಾನಗಳು ಪ್ರಬಲ ದಾಳಿ ಮಾಡಿದ ಬಳಿಕ ಸಾವನ್ನಪ್ಪಿದ್ದಾನೆ ಎನ್ನಲಾಗ್ತಾ ಇದೆ. ಕ್ರೈಮ್ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಹಾಸನದಲ್ಲಿ ವಿರೋಧದ ನಡುವೆ ಮಗಳನ್ನ ಹೊತ್ತೊಯ್ದಿದ್ದ ಆರೋಪ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಮಗಳನ್ನ ಅಪಹರಣ ಮಾಡಲಾಗಿದೆ ಅಂತ ಆರೇಹಳ್ಳಿ ಠಾಣೆಯಲ್ಲಿ ಪೊಲೀಸ್ ಕೇಸ್ ದಾಖಲಾಗಿತ್ತು. ತಂದೆ ದೂರನ್ನ ಕೊಟ್ಟಿದ್ರು. ಈ ಬಗ್ಗೆ ಸ್ಪಷ್ಟನೆ ನೀಡಿರುವ ಯುವತಿ ಪ್ರಜ್ವಲ್ ಡಿಯಿಲಾ ಫರ್ನಾಂಡಿಸ್, ನನ್ನನ್ನು ಯಾರೂ ಅಪಹರಣ ಮಾಡಿಲ್ಲ, ನಾವಿಬ್ರು ವಿವಾಹವಾಗಿದ್ದೇವೆ ಅಂತ ಹೇಳಿದ್ದಾರೆ. ಯುವತಿ ಪ್ರಜ್ವಲ್ ಹಾಗೂ ಚನ್ನರಾಯಪಟ್ಟಣದ ಪ್ರಜ್ವಲ್ಗೂ 3 ತಿಂಗಳ ಹಿಂದೆ ಮದುವೆಯಾಗಿತ್ತು. 3 ದಿನಗಳ ಹಿಂದೆ ಮನವೊಲಿಸಿ ಮನೆಗೆ ಕರೆಸಿಕೊಂಡಿದ್ರು. ಆದರೆ ಪ್ರಜ್ವಲ್ ಜೊತೆ ಕಳುಹಿಸಲು ಪೋಷಕರು ನಿರಾಕರಿಸಿದ್ದಾರೆ. ನಿನ್ನೆ ಮನೆಗೆ ಬಂದು ಪ್ರಜ್ವಲ್ ಯುವತಿಯನ್ನ ಕರ್ಕೊಂಡು ಹೋಗಿದ್ದಾನೆ.